ಸಾಲ್ಮರ ತಂಡದವರು ಸೆಮಿಫೈನಲ್ ಕೂಡ ಬಂದಿರುತ್ತಾರೆ. ಈ ಒಂದು ಪಂದ್ಯಾಟವನ್ನು ಗಮನಿಸಿದಾಗ ಬಹಳ ಖುಷಿ ಆಗ್ತಾ ಇದೆ. ಮಾತಾಡುವ ಸಮಯವೂ ಕೂಡ ಅಲ್ಲ, ಕ್ರಿಕೆಟ್ ಸ್ಟಾರ್ಟ್ ಆಗಿದೆ. ಪ್ರಥಮ ಓವರಿನ ಪ್ರಥಮ ಎಸೆತವನ್ನು ಕೂಡ ಹಾಕಲಿಕ್ಕಿದ್ದಾರೆ ರಂಜರಾಡಿ ತಂಡದವರು. ಆದ್ಮೇಲೆ ಬಣ್ಣೂರು ಅಂತ ಹೇಳಿದ್ರೆ ಬಣ್ಣೂರ ಯುವಕರ ಬಗ್ಗೆ ಒಂದೆರಡು ಮಾತಾಡದೆ ಇರುವುದು ಕೂಡ ಸಮಂಜಸವಲ್ಲ. ಬಹಳ ಈ ಕ್ರಿಕೆಟ್ ಪಂದ್ಯಾಟ ಆಯೋಜಿಸುವುದು ಮಾತ್ರವಲ್ಲ, ಇತರ ಎಲ್ಲಾ ಕಾರ್ಯಕ್ರಮದಲ್ಲೂ ಕೂಡ ಮುಂಚೂಣಿಯಲ್ಲಿಟ್ಟುಕೊಂಡು ಸಮಾಜ ಸೇವೆಯನ್ನ ಮಾಡುತ್ತಾ ಬಂದಿರತಕ್ಕಂಥವರಾಗಿರ್ತಾರೆ ಈ ಬಣ್ಣೂರಿನವರು. ಈ ಹಿಂದೆ ಕರಾವಳಿ ಬಣ್ಣೂರು ಅಂತೇಳಿ ನಾವು ಆಡುತ್ತಿರುವ ಸಂದರ್ಭದಲ್ಲೂ ಕೂಡ ಆಡ್ತಾ ಇದ್ರು. ಆವಾಗ ಆಡ್ತಾ ಇದ್ದ ಮುನೀರ್ ಅವರು ಈಗಲೂ ಕೂಡ ಆಡ್ತಾ ಇದ್ದಾರೆ. ಆವಾಗಲೇ ಬಹಳ ಫೇಮಸ್ ಬಂಡೂರು ಅಂತ ಹೇಳಿದ್ರೆ ಕ್ರಿಕೆಟ್ ಪಂದ್ಯಾಟದಲ್ಲಿ. ಅಲ್ಲಿ ಬ್ಯಾಂಡ್ ಸಿಸ್ಟಮ್ ಸ್ವಲ್ಪ ನಿಲ್ಲಿ, ಸ್ವಲ್ಪ ಒಳ್ಳೆಯ ಕ್ರಿಕೆಟ್ ಪಟುಗಳನ್ನು ಕೂಡ ಈ ಬಣ್ಣೂರಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಈಗ ನಮ್ಮ ಜಿಲ್ಲೆಯಲ್ಲಿ ಕೂಡ ಪ್ರಸಿದ್ಧಿಯನ್ನ ಪಡೆದ ಹೆಸರಾಗಿರ್ತಾರೆ ಅಚ್ಚ ಹನೀಫ್ರವರು. ನಮ್ಮ ಬಣ್ಣೂರನ ಅವರ ಆಟವನ್ನು ನಾನು ಬಹಳ ಕೇಳಿದ್ದೇನೆ. ಬಹಳ ಫೇಮಸ್ ಆಟಗಾರ. ಅವರ ನೇತೃತ್ವದಲ್ಲಿ ಕೂಡ ಇವತ್ತು ನಡೀತಾ ಇದೆ. ಅದೇ ರೀತಿ ಮುನೀರ್ ಅವರು, ಅಚ್ಚುನವರು, ತುಂಬಾ ಮಂದಿ ಬಣ್ಣೂರಿನ ಆಟಗಾರರು ನಮ್ಮ ಪುತ್ತೂರಿಗೆ ಹೆಸರನ್ನು ಕೂಡ ತಂದಿದ್ದಾರೆ. ಅವರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಪಂದ್ಯಾಟ 28 ಗ್ರಾಮಗಳ ಬಹಳ ವಿಶಿಷ್ಟವಾದ ರೀತಿಯಲ್ಲಿ ನಾಕೌಟ್ ಮಾದರಿ, ಲೀಗ್ ಮಾದರಿಯಲ್ಲ, ನಾಕೌಟ್ ಮಾದರಿಯಲ್ಲಿ ನಡೆಸ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಪ್ರಥಮ ಬಹುಮಾನ ಕೂಡ 50,000. ನಾವು ಆಡುತ್ತಿರುವಂತಹ ಸಂದರ್ಭದಲ್ಲಿ 90ರ ದಶಕದಲ್ಲಿ ನಾನು ಕೂಡ ಆಡ್ತಾ ಇದ್ದೆ. ಆವಾಗ ಪ್ರೈಸ್ ಅಂತ ಹೇಳಿದ್ರೆ 1,000, 2,000, 3,000 ಅಂತ ಹೇಳಿದ್ರೆ ಬಹಳ ಫೇಮಸ್ ಇತ್ತು. ಕಪ್ಪನ ನೋಡುವಾಗ ಬಹಳ ಅಸೂಯೆ ಆಗ್ತಾ ಇದೆ. ಬಹಳ ದೊಡ್ಡ ಕಪ್ಪನ್ನು ಇಟ್ಟಿದ್ದಾರೆ. ನಾವು ಆಡುವಾಗ ಒಂದು ಶೀಲ್ಡ್ ಇತ್ತು. ಈಗ ಕಪ್ಪೆ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ. ಪ್ರತಿದಿನ ಮ್ಯಾಚ್ ಆಗ್ತಾ ಇದೆ. ಪ್ರತಿದಿನ ಒಳ್ಳೆ ಒಳ್ಳೆ ಆಟಗಾರರು ಬಹಳ ಹುರುಪಿನಿಂದ ಆಡ್ತಾರೆ. ಬಹಳ ಸ್ಪಿರಿಚುವಲ್ ಆಗಿ ಆಡ್ತಾರೆ. ಸ್ಪೋರ್ಟ್ಸ್ ಸ್ಪಿರಿಟ್ ಅಲ್ಲಿ ಕೂಡ ಆಡ್ತಾ ಇದ್ದಾರೆ. ನಾವು ಆಡುವಾಗ ಚರ್ಚೆಗಳಿತ್ತು, 10 ಓವರ್ನ ಮ್ಯಾಚ್ ಇತ್ತು, ಬಹಳ ಆಮೆಗತ್ತಿಯಲ್ಲಿ ರನ್ಗಳಿತ್ತು. ಈಗ 6ಗೆ ಈಗಾಗಲೇ ಹೇಳಿದ್ರು ಉಮರ್ ಅವರು, ಬಪ್ಪಳಿಗೆ ಅವರು 4 6 ಅನ್ನು ಹೊಡೆದು ಸೋಲುವ ಮ್ಯಾಚ್ ಅನ್ನು ಗೆಲ್ಲಿಸಿದ್ದಾರೆ ಅಂತೇಳಿ ಬಹಳ ಖುಷಿ ಆಗ್ತಾ ಇದೆ. ಅದಕ್ಕೆ ಈ ಒಂದು ಕ್ರೀಡೆಯನ್ನ ಪ್ರೋತ್ಸಾಹಿಸಬೇಕಾದ ನಮ್ಮೆಲ್ಲರ ಆದ್ಯತೆ ಕೂಡ. ಈ ತರ ಮುಖಾಂತರ ಒಂದು ರನ್ನು ಕೂಡ ಬಂದಿದೆ. ಅದೇ ರೀತಿ ಬಣ್ಣೂರಿನ ಯುವಕರು, ನಾನು ಹೇಳ್ತಾ ಇದ್ದೇನೆ, ಆಗ್ಲೇ ಹೇಳಿದೆ, ಕೇವಲ ಒಂದು ಕ್ರಿಕೆಟ್ ಪಂದ್ಯಾಟವಲ್ಲ, ಆ ಊರಿನ ಯಾರಲ್ಲೇ ಕೇಳಿದ್ರು ಕೂಡ, ಯಾರು ಕಷ್ಟದಲ್ಲಿದ್ದರೂ ಕೂಡ ಆ ಬಣ್ಣೂರಿನ ಯುವಕರು ಅದಕ್ಕೆ ಸ್ಪಂದಿಸುವಂತ ಒಂದು ವ್ಯವಸ್ಥೆ ಮಾಡ್ತಾರೆ. ಅದೊಂದು ಯಾವುದೇ ರೋಗಿಯಾಗಿರ್ಲಿ ಅಥವಾ ಆಕ್ಸಿಡೆಂಟ್ ಆಗಿರ್ಲಿ, ಇನ್ನಿತರ ಯಾವುದೇ ಸೋಷಿಯಲ್ ವರ್ಕ್ ಮಾಡೋದಾದ್ರೂ ಕೂಡ ಮುಂಚೂಣಿರತಕ್ಕಂಥವರು ಬಣ್ಣೂರಿನ ಯುವಕರು. ನಮ್ಮೊಟ್ಟಿಗೆ ಕೂಡ ನಮ್ಮೊಟ್ಟಿಗೆ ಬಹಳ ಆತ್ಮೀಯರಾಗಿರ್ತಾರೆ. ಬಹಳ ಖುಷಿ ಆಗ್ತದೆ ಅವರನ್ನು ಕಾಣುವಾಗ. ಬಹಳ ಒಂದು ಕೆಲಸವನ್ನು ಮಾಡುವಂತವರು. ಇವತ್ತು ಒಳ್ಳೆ ರೀತಿಯ ಪಂದ್ಯಾಟವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಮಾತಾಡುವಂತಹ ಒಂದು ಸಂದರ್ಭವೂ ಕೂಡ ಅಲ್ಲ. ಒಳ್ಳೆಯದಾಗಲಿ. ಇನ್ನು ಮುಂದೆಯೂ ಕೂಡ ಇದೇ ರೀತಿಯ ಪಂದ್ಯಾಟವನ್ನ ನಡೆಸಲಿಕ್ಕೆ ಅವರಿಗೆ ಸೃಷ್ಟಿಕರ್ತನು ಅನುಗ್ರಹಿಸಲಿ. ನಮ್ಮೆಲ್ಲ ಸಹಕಾರ ಯಾವತ್ತಿಗೂ ಬಣ್ಣೂರಿನವರಿಗೆ ನಮಗೆ ಕೂಡ ಆತ್ಮೀಯವಾದ ಸಂಬಂಧ ಇಟ್ಟುಕೊಂಡ ಒಂದು ಯುವಕರ ತಂಡವಾಗಿರ್ತದೆ ಬಣ್ಣೂರು. ಈ ಒಂದು ಈಗಾಗಲೇ 2 ಮ್ಯಾಚ್ ಮಾತ್ರ, ಈ ಮ್ಯಾಚ್ ಮುಗಿದ್ರೆ 2 ಮ್ಯಾಚ್ ಮಾತ್ರ ಬಾಕಿ ಇದೆ. ಯಶಸ್ವಿಯಾಗಿ ನಡೀಲಿ. ಒಳ್ಳೆಯ 2 ಬಲಿಷ್ಠ ತಂಡಗಳು ಆಡ್ತಾ ಇದೆ. ಯಾವಾಗಲೂ ಕೂಡ ನಾನು ಹೇಳುದು, ಸೋಲೆ ಗೆಲುವಿನ ಮೂಲ ಅಲ್ಲ, ಗೆಲ್ಲೇಬೇಕು, ಗೆಲ್ಲೇಬೇಕು, ಗೆಲ್ಲೇಬೇಕು. ಚಾಲೆಂಜ್ ಆಗಿ ಆಡ್ಬೇಕು, ಸೋಲ್ಬಾರ್ದು. ಲೈಫ್ ಅಲ್ಲಿ ಯಾವತ್ತು ಕ್ರಿಕೆಟ್ ಎಲ್ಲ ಯಾವುದ್ರಲ್ಲೂ ಕೂಡ ನಾವು ತಲೆ ತಗ್ಗಿಸಬಾರ್ದು, ಗೆಲ್ಲೇಬೇಕು. ಆದ್ರೆ ಒಂದು ಟೀಮ್ ಸೋಲ್ತದೆ 2 ಆಡಿದ್ರೆ. ಸೋಲ್ತಾಗ ನೀವು ಕುಳಿತುಕೊಂಡು ಅವಲೋಕನ ಮಾಡಿಕೊಂಡು ಮುಂದಿನ ಪಂದ್ಯಾಟದಲ್ಲಿ ಆ ತಪ್ಪನ್ನ ಮಾಡದೆ ಗೆಲ್ಲಿಕ್ಕೆ ಪ್ರಯತ್ನ ಮಾಡಿ, ಗೆಲ್ಲೇಬೇಕು. ಆ ರೀತಿಯಾಗಿ ಬೆಸ್ಟ್ ಆಫ್ ಲಕ್. ಇನ್ನು ಉಳಿದಂತಹ 3 ತಂಡಗಳಿಗೆ ಕೂಡ ಗೆಲ್ರಿ ಗೆಲ್ಲಿ ಅಂತ ಹೇಳಿ ಹಾರೈಸ್ತಾ ನನ್ನೊಂದರ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ಖಂಡಿತ ಗೆಲ್ಲಲೇಬೇಕು ಅನ್ನತಕ್ಕಂಥ ರೀತಿಯಲ್ಲೇ ಈ ಪಂದ್ಯಾಟ ಸಾಗಿ ಬರ್ತಾ ಇದೆ. ಸೋಲನ್ನ ಸವಾಲಾಗಿ ಸ್ವೀಕರಿಸಬೇಕು ಅನ್ನತಕ್ಕಂಥ ಮಾತಿನೊಂದಿಗೆ ಮುಂದಕ್ಕೆ ಸಾಗ್ತಾ ಇದ್ದೇವೆ. ಪ್ರಥಮ ಓವರಿನ ಮುಕ್ತಾಯದ ಹಂತ ಕಾಣಸಿಗ್ತಾ ಇದ್ರೆ ಅಂಕಾಂಶ ಪಟ್ಟಿಯಲ್ಲಿ ಎರಡು ಅತಿರಿಕ್ತ ಓಟಗಳು ಮಾತ್ರ ಕಾಣಸಿಗ್ತಾ ಇದೆ. ಒಂದು ಉತ್ತರಿಯನ್ನ ಬಿಟ್ಟು ಕೊಟ್ಟಾಗಿದೆ. 20ರ ಗುರಿ ಇದ್ರೂ ಕೂಡ ಇಲ್ಲಿ ಸೋಲನ್ನ ಒಪ್ಪಿಕೊಳ್ಳಲು ತಯಾರಾಗ್ತಾ ಇಲ್ಲ ಸ್ಪೋರ್ಟಿಂಗ್ ರಂಜಲಾಡಿ. ದಿಸ್ ಇಸ್ ಕ್ರಿಕೆಟ್. ಇದು ಕ್ರಿಕೆಟ್. ಇಲ್ಲಿ ಛಲವಿದ್ದರೆ ಏನನ್ನು ಸಾಧಿಸಬಹುದು. 20ರ ಗುರಿಯನ್ನ ಕಟ್ಟಿ ಹಾಕಲು ಶ್ರಮ ಪಡ್ತಾ ಇದೆ
ಆ ಶ್ರಮಕ್ಕೆ ಪ್ರತಿಫಲ ಸಿಗ್ತಾ ಇದೆ. ಪ್ರಥಮ ಓವರಿನಲ್ಲಿ ಬಿಟ್ಟುಕೊಟ್ಟಂತ ತಪ್ಪಿನಿಂದ ಬಿಟ್ಟುಕೊಟ್ಟಂತ 2 ಓಟಗಳು ಮಾತ್ರ, ಜೊತೆಗೆ ಒಂದು ಉತ್ತರಿಯ ಸಂಪಾದನೆ ಆಗ್ತಾ ಇದ್ರೆ ಅಂತಿಮ 18 ಚೆಂಡುಗಳ ಆಟ ಬಾಕಿ ಇದೆ. 18 ಓಟದ ಅವಶ್ಯಕತೆ ಇದೆ. 18 गेंद की खेल यहाँ पर बाकी रह चुके हैं, तो 18 रन की जरूरत है यहाँ पर जीतने के लिए इच्छा लायंस बप्पलिगे के लिए। 20 रन के लक्ष्य थे और स्पोर्टिंग रेंजलाड़ी बेहतरीन तरीके से गेंदबाजी की पहली ओवर पर, सिर्फ 2 एक्स्ट्रा के साथ एक विकेट भी हासिल किए और कमबैक यहां पर दिखा चुके हैं। 18 गेंद 18 रन की जरूरत, आपने यहां तक सिर्फ आगाज देखे हैं, अंजाम अभी भी बाकी है। 18 गेंद 18 रन की जरूरत। गेंदबाजी पर लाया गया हारिस अगर बिना गलती से यहां पर गेंदबाजी किए तो इस मैच पर वापसाती कर सकते हैं। सवाद और उमर की जोड़ी मैदान पर है, दोनों खतरनाक बल्लेबाजी माना जाता है बप्पलिगे की तरफ से। पिछले मुकाबले पर सवाद ने यहां पर जलवा दिखाई थी, उसकी पहले वाले मुकाबले पर उमर ने जलवा दिखाई थी। दोनों बल्लेबाज अब हॉट फॉर्म पे हैं, तो गेंदबाज के लिए ये एक सवाल जरूर है, यहां पर 18 रन को रोकना है तो अपनी लाइन एंड लेंथ पर कंट्रोल रखना होगा। सवाद पहली बार इस इनिंग्स पर गेंद को सामना करते हुए, गेंदबाजी पर हारिस दाहिने हाथ राउंड द विकेट। बेहतरीन गेंद इस बीच सीधा फील्डर गैप पर, माय गॉडनेस, सवाद की बारी समाप्त हो चुके हैं। यह है क्वार्टर फाइनल नंबर 4 और बंगलोर कप 2026 स्पोर्टिंग रेंजलाड़ी। what a start for Sporting Ranjalladi in this quarter final match. They are respecting 20 runs from 24 deliveries and they picked up 2 opening batters within 2 runs. That's spirit of Sporting Ranjalladi. Icha Lions Bappalige now should think how to play, how to go forward. ಯಾವ ರೀತಿಯಲ್ಲಿ ಇನ್ನಿಂಗ್ಸ್ ಅನ್ನು ಕಟ್ಟಬೇಕು ಅನ್ನತಕ್ಕಂಥದ್ದನ್ನ ಅವಲೋಕಿಸಲೇಬೇಕಾಗಿದೆ ಇಚ್ಛಾ ಲಯನ್ಸ್ ಬಪ್ಪಳಿಗೆ. 17 ಬಾಕಿ ಇದೆ, 18 ಬೇಕಾಗಿದೆ. ಪಂದ್ಯಾಟ ಇನ್ನು ಮುಕ್ತಾಯಗೊಂಡಿಲ್ಲ, 2 ಉತ್ತರಿ ಮಾತ್ರ ಕಳೆದುಕೊಂಡಿದ್ದೀರಾ. ಇನ್ನು ಕೂಡ ಬಲಿಷ್ಠ ಬಲಾಢ್ಯ ದಾಂಡಿಗರ ದಂಡೇ ಇದೆ. ಇಲ್ಲಿ ಸಮಯಕ್ಕೆ ಸಂದರ್ಭಕ್ಕೆ ಅನುಸಾರವಾಗಿ ದಂಡನ್ನ ಬೀಸಬೇಕೇ ಹೊರತು ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಡುವುದು ಈ ಒಂದು ಸಂದರ್ಭದಲ್ಲಿ ಸೂಕ್ತವಲ್ಲ. ಈ ಪಂದ್ಯಾಕೂಟಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಿದಂತಹ ಮೋನು ಬಪ್ಪಳಿಗೆ, ರಜಾಕ್ ಬಿಎಚ್ ಬಪ್ಪಳಿಗೆ ಹಾಗೂ ಬಪ್ಪಳಿಗೆ ತಂಡದ ಎಲ್ಲಾ ಸದಸ್ಯರಿಗೆ ಈ ಸಂದರ್ಭದಲ್ಲಿ धन्यवादಗಳನ್ನ ಅರ್ಪಿಸುತ್ತಾ ಪಂದ್ಯಾಟದತ್ತ ಸಾಗ್ತಾ ಇದ್ದಾವೆ. खूबसूरती के साथ गेंद को ड्राइव किया था, वहां पर 1 रन के लिए कवर्स, डीप कवर्स की दिशा पर इस तरीके का इनिंग्स यहां पर बिल्ड करना होगा. उमर को अरुण के साथ जुड़ते हुए गैप्स ढूंढते हुए इनिंग्स को बिल्ड करना होगा. गेंदबाज के ऊपर दबाव को शिफ्ट करना होगा. हारिस अपनी अगली गेंद लेकर तैयार, दाहिने हाथ राउंड विकेट. बेहतरीन गेंद उछाल करके ले, गेंद को सीमा रेखा पार करते हुए 1 रन का इशारा, 1 रन का इशारा. फाइन लेग का दिशा चुना है, फाइन लेग पर आपको 1 ही रन मिलेगा. डिक्लेयर्ड एरिया है, आप अगर स्कोर छक्का लगाना है तो मिड विकेट स्क्वायर लेग तक लगा सकते हैं. उसकी आगे फाइन लेग की तरफ अगर आपकी बल्ला घूमा तो यहां पर 1 ही रन मिलेगा. ಖಂಡಿತ ಆ ಸ್ಕ್ರೀನಿನಲ್ಲಿ ನೋಡಬಹುದು, ಆ ಜ್ಯೂಸುಗಳ ಮೂಲಕ, ಆ ಬೋಂಡಗಳ ಮೂಲಕ, ಆ ಬಾಳೆಹಣ್ಣುಗಳ ಮೂಲಕ ಇಲ್ಲಿ ನಡೆದಿರತಕ್ಕಂಥ ಪ್ರೇಕ್ಷಕರ ಹೊಟ್ಟೆಯನ್ನು ತುಂಬಿಸಿದಂತಹ ಹನೀಫ್ ರವರನ್ನ ಆ ಸ್ಕ್ರೀನಿನಲ್ಲಿ ನೋಡಿದ್ರೆ ಮತ್ತೆ ಪಂದ್ಯಾಟದತ್ತ ಮರಳ್ತಾ ಇದ್ದೇವೆ. ಡಾಟೆಡ್ ಡೆಲಿವರಿ, गोल्डन डिलीवरी माना जाता है. हारिस गेंदबाजी करते हुए अब तक 4 गेंद 2 रन 1 विकेट हासिल किए हारिस. 14 गेंद बाकी रह चुके हैं इस इनिंग्स पर. 16 रन की लक्ष्य है यहां पर जीतने के लिए. 14 गेंद 16 रन. यहां पर विकेट की तलाश पे गेंदबाज, रनों की तलाश पर बल्लेबाज. हारिस फिर से गेंदबाजी आगे बढ़ाते हुए दाहिने हाथ ओवर राउंड द विकेट.
बेहतरीन गेंद, लेकिन थोड़ा सा गलती की है, जुल्म है अपने टीम के लिए, ये जुल्म है। आप ये गलती यहां पर नहीं कर सकते, आपके पास ज्यादा रन नहीं है, आपके पास 15 रन है बचाने के लिए, तो आप बिल्कुल आपके लाइन एंड लेंथ को परफेक्ट रखना पड़ेगा। बेहतरीन गेंद, डॉटेड डिलीवरी, वंस अगेन कम बैक, हारिस के द्वारा कम बैक, ये तुरुप की इक्का है, हारिस तुरुप की इक्का है स्पोर्टिंग ರಂಜಲಾಡಿ के लिए। ಈ ಮಧ್ಯೆ ಸಂತೋಷ್ ಮೆಸ್ಕಾಂ ಪುತ್ತೂರು ಇವರು ಪಂದ್ಯಾಟದ ವೀಕ್ಷಣೆಯಲ್ಲಿ ಇವರನ್ನ ಗುರುತಿಸಿಕೊಳ್ತಾ ಇದ್ದೇವೆ। ಈ ಭವ್ಯ ವೇದಿಕೆಗೆ ಮೆಸ್ಕಾಂ ಸಂತೋಷ್ ಇವರನ್ನ ಈ ಭವ್ಯ ವೇದಿಕೆಗೆ ಹಾರ್ದಿಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ। 13 गेंद बाकी, 15 रन की जरूरत जीतने के लिए इच्छा लायंस बप्पಳಿಗೆ। आखिरी गेंद अरुण के लिए, इस बीच फ्लिक किया गेंद को स्ट्रेट टू द फील्डर, लेकिन फील्डर गेंद को गैदर नहीं कर पाए। डीप मिड विकेट से फील्डर दौड़कर गेंद को फील्ड किया, तब तक बल्लेबाज के पास एक ही रन प्राप्त करने का मौका और ओवर की समाप्त हो चुके हैं। 2 ओवर की समाप्ति के बाद स्कोर बोर्ड कुल मिलाकर 6 रन 2 विकेट के नुकसान पर। ಮುಂದಿನ ಪಂದ್ಯಾಟಕ್ಕೆ ಲಿಂಕ್ ಬದಲಾಗಲಿಕ್ಕಿದೆ, ಒಂದೇ ಲಿಂಕಿನಲ್ಲಿ ಪಂದ್ಯಾಟವನ್ನು ವೀಕ್ಷಿಸಲು ಸಾಧ್ಯವಿಲ್ಲದ ಕಾರಣ ಲಿಂಕ್ ಬದಲಾಗಲಿಕ್ಕಿದೆ, ಗಮನದಲ್ಲಿಟ್ಟುಕೊಳ್ಳಿ। ಮುಂದಿನ ಪಂದ್ಯಾಟಕ್ಕೆ ಹೊಸ ಲಿಂಕ್ ಬರಲಿಕ್ಕಿದೆ। ಪ್ರೇಕ್ಷಕರ ದಂಡೆ ಈ ಮೈದಾನದತ್ತ ಸಾಗಿ ಬಂದಿದೆ। ಬಣ್ಣೂರ್ ಕಪ್ 2026ರ ಯಶಸ್ಸು ಖಂಡಿತ ಈ ಪ್ರೇಕ್ಷಕರ ದಂಡಿನಿಂದ ಮನದಟ್ಟಾಗ್ತಾ ಇದೆ। ಕ್ಯಾಮರಾ ಕಣ್ಣುಗಳು ಫಾಜಿಲ್ ರವರನ್ನ ಫಾಯಿಜ್ ರವರನ್ನ ಜೂಮ್ ಮಾಡ್ತಾ ಇದ್ರೆ ಪ್ರೇಕ್ಷಕರ ದಂಡು ನೋಡಿ ಗ್ಯಾಲರಿ ತುಂಬಿ ತುಳುಕ್ತಾ ಇದೆ। ಇನ್ನೊಂದು ಕಡೆ ಆ ರಸ್ತೆ ಬದಿಯಲ್ಲಿ ಪ್ರೇಕ್ಷಕರ ದಂಡೆ ಕಾಣ ಸಿಗ್ತಾ ಇದೆ। ಇದು ಬಣ್ಣೂರ್ ಕಪ್ 2026। ಪ್ರೇಕ್ಷಕರನ್ನ ಜೂಮ್ ಮಾಡಿದ್ದು ಸಾಕು, ಮೈದಾನದತ್ತ ಜೂಮ್ ಮಾಡು ಕ್ಯಾಮರಾಮ್ಯಾನ್। ಇದು ಕ್ವಾರ್ಟರ್ ಫೈನಲ್ ನಂಬರ್ 4। ಸಂತೋಷ್ ಮಿಸ್ಕಾಂ ಇವರಿಗೆ ಶಾಲನ್ನ ಹೊದಿಸಿ ಶರೀಫ್ ಬಣ್ಣೂರ್ರವರು ಗೌರವಿಸಬೇಕಾಗಿ ಒಂದು ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇವೆ। ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ। ಎಸ್ತಗಾರಿಕಾ ತುದಿಯಲ್ಲಿ ಕಾಣ ಸಿಗ್ತಾ ಇದೆ ಎಡಗೈಯ ಸೆಟಗಾರನ ಪ್ರಥಮ ಎಸೆತಕ್ಕೆ ಉತ್ತರಿ ನೆಲಕ್ಕೆ ಉರುಳುತ್ತಾ ಇದೆ। What a match we are witnessing! What a match we are witnessing here at Kille Maidan. Remember, this is Bannur Cup 2026. My goodness! What a start for this man, Yusuf. 6 रन 3 विकेट के नुकसान पर, 6 रन 3 विकेट के नुकसान पर 2.1 ओवर की समाप्ति के बाद 14 रन की जरूरत 11 गेंदों के सामने। उमर खड़े हैं मैदान पर। उमर को साथ देने वाला कौन? हिम्मत हारने वाले पे नहीं है उमर, हार मानने वाले पे नहीं है उमर। जब तक उमर खड़े हैं तब तक मैच जिंदा है। लेकिन ये क्रिकेट 11 गेंद के सामने 14 रन की जरूरत है। दबाव रिक्वायर्ड रन रेट जैसा बढ़ते जाते हैं वैसे ही दबाव भी बल्लेबाज के ऊपर बढ़ते जाते हैं। उमर किस तरीके से इस दबाव को झेल पाएगा ये अब देखने वाली बात है। दबाव अगर झेल पाएगा यहां पर तो आसानी से अपनी टीम को किनारे तक पहुंच पाएगा। शाकिर नंबर 5 पर शाकिर को भेजा गया बल्लेबाजी के लिए। शाकिर अब सोच समझकर एक क्लासिकल इनिंग्स को यहां पर बिल्ड करना होगा। 11 गेंद बाकी रह चुके हैं और 14 रन की जरूरत है जीतने के लिए। कहीं ना कहीं रन बॉल इक्वेशन हमेशा गेंदबाजों के लिए फायदेमंद रहता है, क्योंकि बल्लेबाज अपने मन बदलते हैं। बड़े शॉट्स की कोशिश की अलावा यहां पर उन्होंने बड़े शॉट्स को साइड पर रखते हुए उन्होंने सिंगल डबल्स के साथ इनिंग्स बिल्ड करने का माइंडसेट करते हैं, तो वहां पर गेंदबाजियों को एक मौका मिलते हैं। एक रन बटोरते हुए कहीं ना कहीं एक विकेट, एक डॉटेड डिलीवरी आए तो तुरंत बल्लेबाज के ऊपर दबाव आ जाता है, यहां पर बल्लेबाज फंस जाता है। तो यहां पर इच्छा लायंस बप्पलिगे के बल्लेबाजों ने फंस चुके हैं। 11 गेंद बाकी रह चुके हैं और 14 रन की जरूरत। जब तक उम्र खड़े हैं तब तक मैच जिंदा है। लेकिन गेंदबाजी पर बेहतरीन गेंदबाज करते हुए बाएं हाथ के खिलाड़ी यूसुफ।
बेहतरीन गेंद अगेन। देखिए ऑप्शन की बाहर की लाइन पकड़े थे, ड्राइव करना चाहा, तब गेंद घूमते हुए अंदर की तरफ आई, चकमा दिए यहाँ पर बल्लेबाज के लिए। स्पोर्टिंग रेंज लाड़ी, व्हाट अ स्पोर्ट्समैन स्पिरिट, व्हाट अ स्पोर्ट्समैन स्पिरिट, व्हाट अ फाइट बैक, माय गुडनेस। यूसुफ अपनी अगली गेंद लेकर तैयार, बेहतरीन गेंद, घुमावट लेते हुए यहाँ पर शाकिर की बारी समाप्त। स्वीप किए थे लेकिन आखिरी वक्त पर गेंद की ऊंचाई की वजह से लीडिंग एज लगे और स्क्वायर लेग के फील्डर तक गेंद पहुंचे। वहां पर स्क्वायर लेग के फील्डर कोई गलती नहीं किए और शाकिर की बारी समाप्त। इर्रेस्पॉन्सिबल बैटिंग परफॉर्मेंस। What a match we are witnessing. जब तक उमर खड़े हैं क्यों ना उमर को स्ट्राइक पर ना लाते हैं आप, स्ट्राइक देने का कोशिश करो, उमर को ज्यादा से ज्यादा स्ट्राइक पर लाओ। आपने लगातार डॉटेड डिलीवरी करते हैं, तुरंत दूसरी गेंद पर आउट हो जाता है तो दबाव जरूर उमर के ऊपर लगेगा। उमर को ज्यादा मौका मिलेगा तो यहां पर शायद उमर इस मैच को पलट सकते हैं। तो यहां पर फारूक के आगमन हो चुके हैं, सीनियर मोस्ट प्लेयर ऑफ दिस इच्छा लायंस। पड़े गए ऑप्शन से काफी बार, लेकिन वाइड गाइडलाइन से अंदर की तरफ घुमावट लेते हुए बल्लेबाज को चकमा दिया। यहाँ पर यूसुफ अब तक 4 गेंद, कोई रन खर्च नहीं किए, कंजूसी गेंदबाज है ये, रन खर्च नहीं किए, 2 विकेट भी हासिल किए। व्हाट अ बाउलर दिस इज, व्हाट अ बाउलर ही इज फॉर स्पोर्टिंग रेंज लाड़ी। यू कांट इमेजिन, ऐसी गेंदबाजियों से इससे ज्यादा आप पूछ भी नहीं सकते हैं, इससे ज्यादा आप पूछ भी नहीं सकते। ऐसी एक सिचुएशन पर, ऐसी एक मुकाबले पर गेंदबाजियों ने गलतियों से सुधरते हुए हर एक गेंद को अपनी परफेक्ट लाइन एंड लेंथ के साथ डिलीवर करते हुए यहां पर दबाव बल्लेबाज के ऊपर लगाते हुए बेहतरीन गेंद, इस बीच गेंद को खेला मिड विकेट की दिशा पर, स्क्वायर लेग के फील्डर दौड़कर गेंद को फील्ड किया तो तब तक बल्लेबाज 1 रन दौड़कर पूरी कर चुके हैं। उमर को लाया अब स्ट्राइकर एंड पर, थोड़ा सा देरी जरूर हुए हैं यहां पर। इस ओवर पे 5 लगातार गेंद खत्म हो चुके हैं और उमर अब आखिरी गेंद पर स्ट्राइक पर आ चुके हैं। ಹದಿ 24ರ ಮುಂದೆ 20 ಬೇಕಾಗಿತ್ತು, ಅಲ್ಲಿಂದ ಪ್ರಾರಂಭವಾದಂತಹ ಜರ್ನಿ 7ರ ಮುಂದೆ 13 ಬೇಕಾಗಿದೆ ಇಚ್ಛಾ ಲಯನ್ಸ್ ಬಪ್ಪಳಿಗೆ। ಎಲ್ಲೋ ಒಂದು ಕಡೆ ಪಂದ್ಯಾಟವನ್ನ ಸುಲಭದ ರೀತಿಯಲ್ಲಿ ಗೆಲ್ಲುವೆವು ಅನ್ನತಕ್ಕಂತಹ ಮನೋಸ್ಥಿತಿಯಲ್ಲಿ ದಾಂಡಿಗ ವಿಭಾಗಕ್ಕೆ ಇಳಿದಿದ್ರು, ಆದರೆ ಅಲ್ಲಿ ಸ್ಪೋರ್ಟಿಂಗ್ ರೇಂಜಲ್ ಎಸೆತಗಾರರು श्रेष्ठ मಟ್ಟದ ಎಸೆತಗಾರಿಕೆಯೊಂದಿಗೆ अंतिम ಚೆಂಡು, आखिरी गेंद ऑप्शन से काफी बाहर, वाइड गाइडलाइन से बाहर, वाइड का इशारा। गलती यहां पर आ चुके हैं, जैसे ही उमर ने स्ट्राइक पर आए गेंदबाज के ऊपर दबाव। ये होता है एक बल्लेबाज की असर, एक इनफॉर्म बल्लेबाज की असर। गेंदबाज को दबाव पर लाया, बल्लेबाज की रीच से बाहर रखने का कोशिश पर अपनी लाइन पर गलती किया। यहां पर एक्स्ट्रा के बाद उछाल करके ले गेंद को सीधा कमेंटेटर के हाथ पर, छक्का, टन छक्का। What a match we are witnessing. 6 गेंद बाकी रह चुके हैं यहां पर, 6 रन की जरूरत, 6 ಚೆಂಡು ಬಾಕಿ ಇದೆ, 6 ಓಟದ ಅವಶ್ಯಕತೆ ಇದೆ। ಕ್ವಾರ್ಟರ್ ಫೈನಲ್ ಪಂದ್ಯಾಟದಿಂದ ಸೆಮಿಫೈನಲ್ ಪಂದ್ಯಾಟದವರೆಗೆ ಸಾಗಬೇಕೆಂದರೆ 6ರ ಮುಂದೆ 6 ರನ್ನ ಗಳಿಸಲೇಬೇಕಾಗಿದೆ ಇಚ್ಛಾ ಲಯನ್ಸ್ ಬಪ್ಪಳಿಗೆ।
ಸ್ಪೋರ್ಟಿಂಗ್ ರಂಜಲಾಡಿ ಸಾಗಬೇಕಾದ್ರೆ 6ರ ಮುಂದೆ 6ರನ್ನ ಕಟ್ಟಿ ಹಾಕಲೇಬೇಕಾಗಿದೆ. ನೋಡಿ 10 ಮೀಡಿಯಾದ ಕ್ಯಾಮೆರಾ ಕಣ್ಣುಗಳ ಮೂಲಕ ಸೆರೆ ಹಿಡಿಯಲ್ಪಡುತ್ತಿರತಕ್ಕಂಥ ಈ ಪಂದ್ಯಾಕೂಟ ಸೌದಿ ಅರೇಬಿಯಾ, ದೂರದ ಸೌದಿ ಅರೇಬಿಯಾದ ಜಿದ್ದಾ ಪ್ರಾಂತ್ಯದಿಂದ ಶುಭ ಹಾರೈಕೆಗಳು ರವಾನೆಯಾಗ್ತಾ ಇದೆ. ನಿಜ್ವಾನ್ ಬಣ್ಣೂರು, ಹುರೀಸ್ ಬಪ್ಪಳಿಗೆ, ಫಯಾಜ್ ಬಪ್ಪಳಿಗೆ, ಖಲೀಲ್ ನಂದಾವರ, ಇಕ್ಬಾಲ್ ನಗರ, ಇರ್ಫಾನ್ ಮುರಾ, ಅನ್ಸಾರ್ ಬೆಳ್ತಂಗಡಿ, ರೆಬೆಲ್ಸ್ ಜಿದ್ದಾ ತಂಡ, ಕ್ಲಾಸಿಕ್ ಫ್ರೆಂಡ್ಸ್ ಪುತ್ತೂರು ತಂಡ, ತುಳುನಾಡು ಕ್ರಿಕೆಟ್ ಅಸೋಸಿಯೇಷನ್ ಜಿದ್ದ ಎಲ್ಲರೂ ಕೂಡ ಈ ಕ್ರೀಡಾಕೂಟಕ್ಕೆ ಶುಭ ಹಾರೈಕೆಯನ್ನು ರವಾನಿಸ್ತಾ ಇದ್ರೆ 6ರ ಮುಂದೆ ಬೇಕಾಗಿದೆ 6. ಗೆಲ್ಲುವವರು ಯಾರು? 6ರ ಮುಂದೆ ಬೇಕಾಗಿದೆ 6. ಈ ಪಂದ್ಯಾಟವನ್ನ ಗೆಲ್ಲುವವರು ಯಾರು? ಚುಕ್ಕಿ ಆಗ್ತಾ ಇದೆ ಚೆಂಡು. ಡಾಟೆಡ್ ಡೆಲಿವರಿ. 5 ಬಾಕಿ ಇದೆ, 6 ಬೇಕಾಗಿದೆ. ದಾಂಡಿಗ ತುದಿಯಲ್ಲಿ ಫಾರೂಕ್, ಎಸ್ತಗಾರಿಕಾ ತುದಿಯಲ್ಲಿ ಚರಣ್. ಗೆಲ್ಲುವವರು ಯಾರು? ಸೋಲುವವರು ಯಾರು? ಫೈನಲ್ ಹಂತಕ್ಕೆ, ಸೆಮಿಫೈನಲ್ ಹಂತಕ್ಕೆ ಲಗ್ಗೆ ಇಡುವವರು ಯಾರು? ಸೋತ ಆ ಒಂದು ಬೇಸರದೊಂದಿಗೆ ಮನೆಗೆ ಮರಳುವವರು ಯಾರು? ಶ್ರೇಷ್ಠ ಮಟ್ಟದ ಎಸ್ತಗಾರಿಕೆ ಇಲ್ಲೇ ರನ್ಔಟಿಗೆ ಅವಕಾಶ. ಹೌದು, ಉತ್ತರಿ ನೆಲಕ್ಕೆ ಉರುಳುತ್ತಾ ಇದೆ. ನಾಲ್ಕು ಚೆಂಡು ಬಾಕಿ ಕಾಣ್ತಾ ಇದೆ. 6 ಓಟದ ಅವಶ್ಯಕತೆ ಇದೆ. ವಾಟ್ ಅ ಮ್ಯಾಚ್ ವಿ ಆರ್ ವಿಟ್ನೆಸಿಂಗ್. क्या एंटरटेनमेंट आपने दिखाए हैं यहाँ पर, क्या अंजाम दिखाए हैं इस मुकाबले पर. एब्सोल्यूट सिनेमा कह सकते हैं, एब्सोल्यूट सिनेमा. कोई सिनेमा पे भी ऐसी एंटरटेनमेंट आपको देखने को नहीं मिलेगा. 4 गेंद बाकी है और 6 रन की जरूरत. पिछली ओवर पर 12 गेंद बाकी था, 14 रन की जरूरत है. तो आखिरी गेंद उमर को मिले और वहां पर छक्का जड़े उमर. उसके बाद यहां पर 2 गेंद नॉन स्ट्राइक रन पर दिखते रहे और 4 गेंद अब बाकी हैं. फाजिल, एक युवा हथियार मैदान पर उतर चुके हैं. फाजिल 4 गेंद 6 रन की जरूरत. बेहतरीन गेंद स्क्वायर लेग की दिशा पर खेला गेंद को 1 रन के लिए. 1 रन बटोरते हुए स्कोर बोर्ड पर 15 ऑन द बोर्ड. 3 गेंद बाकी रह चुके हैं. 5 रन की जरूरत यहां पर जीतने के लिए. पिछले ओवर की आखिरी गेंद पर लगाया हुआ वो छक्का यहां पर दोबारा लगा सकता है क्या उमर? जब तक उमर खड़े हैं तब तक मैच जिंदा. इच्छा लायंस बप्पलिगे की डगआउट पर उम्मीद बरकरार रखते हुए इस खिलाड़ी उमर स्ट्राइकर एंड को अपनाते हुए आखिरी 3 गेंद बाकी. 5 रन की जरूरत. उमर के चेहरे पर आत्मविश्वास है, लेकिन कहीं ना कहीं ये मुकाबले का दबाव भी है. ये नॉकआउट मुकाबला है या क्वार्टर फाइनल मुकाबला है. कहीं ना कहीं अगर मिस हो गया तो घर वापस लौटना पड़ेगा थोड़ा सा नाराजगी से. तो यहां पर जीतना जरूरी है. डू और डाई, करो या मरो. उछाल करके ले गेंद को, गेंद स्क्वायर लेग की दिशा पर 1 रन दौड़कर पूरी कर चुके हैं. एक के बाद दूसरी रन के लिए यहां पर दौड़ लगाए. रनआउट की खतरा. जी हां, फाजिल की बारी समाप्त हो चुके हैं. 1 रन तो मिलेगा. 2 गेंद बाकी, 4 रन की जरूरत. 2 गेंद बाकी, 4 रन की जरूरत यहां पर जीतने के लिए. इच्छा लायंस बप्पलिगे. ಅಲ್ಲಿ ಸರ್ಬತ್ ಬೋಂಡವನ್ನ ಮಾರುತ್ತಿರತಕ್ಕಂತ ನನ್ನ ಆತ್ಮೀಯ ಗೆಳೆಯರೇ, ಇಲ್ಲಿ ಒಮ್ಮೆ ತಿರುಗಿ ನೋಡಿ. ಇದು ಕ್ವಾರ್ಟರ್ ಫೈನಲ್ ಪಂದ್ಯಾಟ ಸಾಗಿ ಬರ್ತಾ ಇದೆ. ಈ ಪಂದ್ಯಾಟವನ್ನ ಮಿಸ್ ಮಾಡಿಕೊಂಡ್ರೆ ಮತ್ತೆ ಇಂತಹ ಪಂದ್ಯಾಟವನ್ನ ವೀಕ್ಷಿಸಲು ತಮ್ಮಿಂದ ಸಾಧ್ಯವಿಲ್ಲ. ಇದು ಬಣ್ಣೂರು ಕಪ್ 2026ರ 4ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ. ಸ್ಪೋರ್ಟಿಂಗ್ ರಂಜಲಾಡಿ ವಿರುದ್ಧವಾಗಿ ಸೆಣಸಾಡ್ತಾ ಇದೆ ಇಚ್ಛಾ ಲಯನ್ಸ್ ಬಪ್ಪಳಿಗೆ.
2 ಚೆಂಡುಗಳು ಬಾಕಿ ಇದೆ, 4 ಓಟದ ಅವಶ್ಯಕತೆ ಇದೆ. ಕ್ಯಾಮರಾ ಜೂಮ್ ಆಗ್ತಾ ಇದೆ. ಉಮ್ಮರ್ ಅವರು ಈ ಪಂದ್ಯಾಟವನ್ನ ಫಿನಿಶ್ ಮಾಡಬಲ್ಲರೆ? ಕಾದು ನೋಡಬೇಕಾಗಿದೆ. ಎಲ್ಲರ ನಿರೀಕ್ಷೆ ಉಮ್ಮರ್ನ ಮೇಲೆ. ಉಮ್ಮರ್ ಒಂದೊಮ್ಮೆ ಪಂದ್ಯಾಟಕ್ಕೆ ಸೋತಂತ ಪಂದ್ಯಾಟವನ್ನ ಗೆಲ್ಲಿಸಿಕೊಟ್ಟಂತ ಆಟಗಾರ, ಹಾಟ್ ಫಾರ್ಮಿನಲ್ಲಿ ಕಾಣಸಿಗತಕ್ಕಂತ ಆಟಗಾರ ಈ ಉಮ್ಮರ್ನಲ್ಲಿ ಆತ್ಮವಿಶ್ವಾಸ ಕಾಣಸಿಗ್ತಾ ಇದೆ. ಆದರೆ ಇದು ಕ್ರಿಕೆಟ್, ಇಲ್ಲಿ ಎಸೆತಗಾರ ಹಿಡಿತವನ್ನ साधिसबल्लरे. अगले गेंद को खेला स्क्वायर लेग की दिशा पर, 1 रन के बाद दूसरी रन दौड़कर पूरी कर चुके हैं. माय गुडनेस, एब्सेंस ऑफ माइंड कह सकते हैं फील्डर की. अगर वो गेंद को छोड़ते तो गेंद चले जाता सीधा डिक्लेयर्ड एरिया पर. 1 के बाद 2 रन दौड़कर पूरी कर चुके हैं और मोस्ट इंपॉर्टेंटली उमर के पास स्ट्राइक रह चुके हैं. 1 गेंद बाकी, 2 रन की जरूरत. ಪಂದ್ಯಾಟ ಸಮಬಲಗೊಂಡರೆ ಏನು ಎನ್ನತಕ್ಕಂತ ಪ್ರಶ್ನೆ ಖಂಡಿತ ಎರಡೂ ತಂಡದ ಆಟಗಾರರಲ್ಲಿದೆ. 1 ಚೆಂಡು 2 ಓಟದ ಅವಶ್ಯಕತೆ ಇದೆ. ಸಮಬಲಗೊಂಡರೆ ಮತ್ತೆ ಸೂಪರ್ ಓವರ್ ಪಂದ್ಯಾಟ ಸೆಣಸಾಡಬೇಕಾಗಿದೆ. ಅಲ್ಲಿ ಆ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಆ ದಾರಿಯಲ್ಲಿ ನಿಂತಿರತಕ್ಕಂತ ಕ್ರೀಡಾ ಪ್ರೇಕ್ಷಕರಲ್ಲಿ ವಿನಂತಿಸ್ತಾ ಇದ್ದೇನೆ, ದಯವಿಟ್ಟು ಆ ದಾರಿಯನ್ನ ಬಿಟ್ಟು ತೆರವುಗೊಳಿಸಿ. ಹಾಟ್ ಪಂದ್ಯಾಟ ಸಾಗಿ ಬರ್ತಾ ಇದೆ. ಮಾಡು ಇಲ್ಲವೇ ಮಡಿ ಪಂದ್ಯಾಟ ಸಾಗಿ ಬರ್ತಾ ಇದೆ. 1 ಚೆಂಡಿಗೆ 2 ಓಟ ಬೇಕು. ತಾವು ದಯವಿಟ್ಟು ಅಲ್ಲಿಂದ ಸರಿದು ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಆ ದಾರಿಯಲ್ಲಿ ನಿಂತು ಪಂದ್ಯಾಟವನ್ನು ವೀಕ್ಷಿಸುತ್ತಿರತಕ್ಕಂತ ನನ್ನ ಆತ್ಮೀಯ ಗೆಳೆಯರೇ, ದಾರಿಯಲ್ಲಿ ನಿಂತು ಪಂದ್ಯಾಟವನ್ನ ವೀಕ್ಷಿಸುತ್ತಿರತಕ್ಕಂತ ಆತ್ಮೀಯ ಸಹೋದರರಲ್ಲಿ ತಮ್ಮ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ, ದಯವಿಟ್ಟು ಅಲ್ಲಿಂದ ಸರಿಯಿರಿ. ಇದು ಕ್ವಾರ್ಟರ್ ಫೈನಲ್ ಪಂದ್ಯಾಟ. 1 ಚೆಂಡಿಗೆ 2 ಓಟ ಬೇಕು. 1 ಚೆಂಡಿಗೆ 2 ಓಟ ಬೇಕು. ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ನಿಮಿಷ ಇಲ್ಲಿ ಬಹಳಷ್ಟು ಅತ್ಯಮೂಲ್ಯವಾದದ್ದು. ಒಂದು ಚೆಂಡು ಬಾಕಿ ಇದೆ, 2 ಓಟದ ಅವಶ್ಯಕತೆ ಇದೆ. ಸ್ಪೋರ್ಟಿಂಗ್ ರಂಜಲಾಡಿ ತಂಡದ ಆಟಗಾರರನ್ನ ಮೆಚ್ಚಲೇಬೇಕು. 24ರ ಮುಂದೆ 20ರ ಗುರಿ ಇದ್ದರೂ ಕೂಡ ಎದೆಗಾರಿಕೆಯಿಂದ ಎಸೆತಗಾರಿಕೆಯನ್ನ ಮಾಡಿದ್ರು. ಖಂಡಿತವಾಗಿಯೂ ಪ್ರಥಮ ಓವರಿನಲ್ಲಿ ಬಿಟ್ಟುಕೊಟ್ಟದ್ದು ಕೇವಲ 2 ಓಟ, ದ್ವಿತೀಯ ಓವರಿನಲ್ಲಿ ಬಿಟ್ಟುಕೊಟ್ಟದ್ದು ಕೇವಲ 5 ಓಟ. ದ್ವಿತೀಯ ಓವರಿನಲ್ಲಿ ಬಿಟ್ಟುಕೊಟ್ಟದ್ದು 8 ಓಟ. ಪ್ರಥಮ ಓವರಿನಲ್ಲಿ ಬಿಟ್ಟುಕೊಟ್ಟದ್ದು 2 ಓಟ, ದ್ವಿತೀಯ ಓವರಿನಲ್ಲಿ ಬಿಟ್ಟುಕೊಟ್ಟದ್ದು 4 ಓಟ. ತೃತೀಯ ಓವರಿನಲ್ಲಿ ಅಂತಿಮ ಚೆಂಡಿಗೆ 6 ಬಂದದ್ದು ಬಿಟ್ಟುಕೊಟ್ಟದ್ದು ಕೇವಲ 8 ಓಟ. ಇಲ್ಲಿ 6ಕ್ಕೆ 6 ಬೇಕಿತ್ತು. 1 ಚೆಂಡು ಬಾಕಿ ಇದೆ, 2 ಓಟ ಬೇಕಾಗಿದೆ. ಉಮರ್ ಸ್ಟ್ರೈಕರ್ ತುದಿಯಲ್ಲಿ ಕಾಣಸಿಗ್ತಾ ಇದ್ರೆ, ಫಾಯಿಜ್ ನಾನ್ ಸ್ಟ್ರೈಕರ್ ತುದಿಯಲ್ಲಿದ್ದಾರೆ. ಎಸೆತಗಾರನ ಮೇಲೆ ಒತ್ತಡ, ದಾಂಡಿಗನ ಮೇಲೆ ಒತ್ತಡ. ಎಸೆತಗಾರ ಕನಿಷ್ಠ ಪಕ್ಷ ಚುಕ್ಕಿಯಾಗದಿದ್ದರೂ ಪರವಾಗಿಲ್ಲ, ಒಂಟಿ ಓಟದಲ್ಲಿ ನಿಂತರೆ ಸಾಕು ಅನ್ನತಕ್ಕಂಥ ಪ್ರಾರ್ಥನೆಯೊಂದಿಗೆ ಎಸೆತಗಾರಿಕಾ ವಿಭಾಗವನ್ನು ನಿಭಾಯಿಸ್ತಾ ಇದ್ರೆ, 1ರ ಬಳಿಕ ಅವಳಿಯನ್ನು ಪಡೆದುಕೊಳ್ಳಲೇಬೇಕು ಅನ್ನತಕ್ಕಂಥ ಒತ್ತಡದಲ್ಲಿ ದಾಂಡಿಗ ತುದಿಯನ್ನು ನಿಭಾಯಿಸ್ತಾ ಇದ್ದಾರೆ ಉಮರ್. ಒಂದು ವೇಳೆ ಒಂದು ಓಟ ಬಂದದ್ದೇ ಆದಲ್ಲಿ ಪಂದ್ಯಾಟ ಸಮಬಲಗೊಂಡರೆ ಮತ್ತೆ 1 ಓವರಿನ ಸೆಣಸಾಟ. ಅದಕ್ಕಿಂತ ಮಿಗಿಲಾಗಿ 1ರ ಮುಂದೆ 2 ರನ್ ಗಳಿಸಿಕೊಂಡು ಗೆದ್ದುಕೊಳ್ಳತಕ್ಕಂಥ ಪ್ರಯತ್ನವನ್ನ ಖಂಡಿತ ಇಲ್ಲಿ ಮಾಡಬಲ್ಲರು ಉಮರ್. एक गेंद बाकी रह चुके हैं. व्हाट अ मैच वी आर विटनेसिंग. क्या अंजाम दिखाए हैं इस मुकाबले पर. आखिरी गेंद बाकी रह चुके हैं. यहां पर जीतने के लिए 2 रन की जरूरत.
आखिरी गेंद के लिए गेंदबाज तैयार, चरण तैयार, डीप स्क्वायर लेग खड़े हैं, मिड विकेट खड़े हैं, लॉन्ग ऑन खड़े हैं, लॉन्ग ऑफ खड़े हैं, डीप कवर्स को फील्डर को अंदर की तरफ लाए हैं। यहाँ पर आखिरी गेंद, यहाँ पर स्क्वायर लेग की दिशा पर खेले गेंद को, एक रन दौड़कर पूरी कर चुके हैं। एक के बाद दो रन लेना चाह रहा था, लेकिन